ಸ್ನೇಹಿತರೆ ನಮಸ್ತೆ. ಇತ್ತೀಚೆಗೆ ನಮಗೆ ಗುಜರಾತ್ ಭೇಟಿ ನೀಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಕೆಫೆ ಬೆಂಗಳೂರು ಅಂತೇಳಿ ಅರವಿಂದ್ ಸರ್ ಅಂತೇಳಿ ಒಬ್ಬ ಕರ್ನಾಟಕದವರ ವ್ಯಕ್ತಿ ಕೆಫೆ ಬೆಂಗಳೂರು ಹೆಸರಿನಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಮಧ್ಯಾಹ್ನದ ಊಟದ ಸಲುವಾಗಿ ಬೇರೆ ಬೇರೆ ಕರ್ನಾಟಕದ ಸಾಂಪ್ರದಾಯಿಕ ಆಹಾರಗಳನ್ನ ಪರಿಚಯ ಮಾಡಿಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ಕರೆಸ್ಕೊಂಡಿದ್ರು. ಹಾಗಾಗಿ ನಾನು ನನ್ನ ಬ್ಯಾಚ್ ಅಲ್ಲಿಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಸುಮಾರಷ್ಟು ಅಡುಗೆಗಳನ್ನ ಅವರಿಗೆ ಹೇಳ್ಕೊಟ್ಟಿದ್ದಾಯಿತು. ಅದೇ ಸಂತೋಷಕ್ಕೆ ತಿರ್ಗಿ ಮಾರನೇ ದಿನ ನಮ್ದು 2 ದಿನ ಆದಮೇಲೆ ಏಕತಾ ನಗರ ನೋಡ್ಕೊಂಡು ಬನ್ನಿ ಅಂತಂದಾಗ ನಾವು ಏಕತಾ ನಗರ ನೋಡ್ಲಿಕ್ಕೆ ಹೋದ್ವಿ. ಪ್ರಪಂಚದ ಅತಿ ಎತ್ತರವಾದ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು, ಪ್ರತಿಯೊಬ್ಬರು ಸಹ ನೋಡಬೇಕು ಅಂತಹ ಒಂದು ಜಾಗ ಮತ್ತು ಅದೊಂದು ಪ್ರತಿಮೆ. ಅದು ಅಭಿಮಾನದಿಂದ ಸಹ ಹೋಗಬೇಕಾಗತ್ತೆ. ಅಲ್ಲೇ ಇದ್ದಂಥ ಝೂನು ಸಹ ನಾವು ಭೇಟಿ ಮಾಡಿದ್ವಿ. ಕಾಡಿದೆ, ಅದು ತುಂಬ ದೊಡ್ಡ ಕಾಡಿದೆ, ನರ್ಮದಾ ಸರೋವರ ಇದೆ, ಅದು ಸುತ್ತಮುತ್ತಲಿರುವಂಥ ಕಾಡಿದೆ, ಪಶ್ಚಿಮ ಘಟ್ಟಗಳ ಟೈಪಲ್ಲಿರುವಂಥದ್ದು. ಸಂಜೆ ಲೇಸರ್ ಶೋ ಆಗುತ್ತೆ, ಅದನ್ನಂತೂ ಮಸ್ಟ್ ಆ್ಯಂಡ್ ಶುಡ್ ನಾವು ನೋಡಲೇಬೇಕಾಗತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವು ತುಂಬ ಸಂತೋಷಪಟ್ವಿ. ಜೊತೆಯಲ್ಲಿ ನಮಗೆ ಮತ್ತೆ ಮಾರನೇ ದಿನ ನಮಗೆ ಲಕ್ಷ್ಮೀ ಪ್ಯಾಲೇಸ್, ನಾವು ಏನಂತ ಹೇಳಿ ಕರಿತೀವಿ, ಗುಜರಾತ್ನ ಬರೋಡದಲ್ಲಿರುವಂಥ ದೇಶದ ಅತ್ಯಂತ ದೊಡ್ಡ ಅಂತ ಹೇಳಿದರು. ಆದರೆ ನಮಗೇನು ಆ ಥರ ಅನ್ನಿಸ್ತಿಲ್ಲ. ₹200 ಎಂಟ್ರೆನ್ಸ್ ಫೀಸ್ ತೊಗೊತಾರೆ. ಅಲ್ಲಿ ರಾಜರು ಒಳ್ಳೆಯದು ಇರ್ಬೋದು, ಅವ್ರ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಒಂದು ಅರ್ಧ ಗಂಟೆ ಒಳಗೆ ವೀಕ್ಷಣೆ ಮುಗಿದೋಗುತ್ತೆ. ಹಾಗಾಗಿ ನಮ್ಗೆ ಅದು ಗಮನಕ್ಕೆ ಬರಲ್ಲ. ಕೇಳಿದರೆ ಅದ್ರ ಮುಕ್ಕಾಲು ಭಾಗ ಅವರೇ ವಾಸ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದರು. ಒಂದು ಭಾಗ ಮಾತ್ರ ತೋರಿಸ್ಲಿಕ್ಕೆ ಬಿಡ್ತಾರೆ. ಅದಾಗಿ ಮಾರನೇ ದಿವಸ ಮತ್ತೆ ನಾವು ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಟ್ವಿ. ಅದಂತೂ ನಮಗೆ ಕಾದಂಥ ಒಂದು ಕ್ಷಣ. ಇದು ಗಾಂಧೀಜಿ ಸುಮಾರು ವರ್ಷಗಳ ಕಾಲದ ಕೂತಂಥ ಜಾಗ ಮತ್ತು ಅವ್ರು ಉಪಯೋಗಿಸ್ತಿದ್ದಂಥ ಬಾವಿ. ಮುಚ್ಚಿದ್ದಾರೆ, ದುರದೃಷ್ಟವಾದ. ಅದರೊಳಗಡೆ ಒಳಗಡೆ ಶೇಪ್ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬಾವಿ ಥರದ್ದು. ಇದು ಹೃದಯ ಕುಂಜ ಅಂತೇಳಿ ಕರಿತೀವಲ್ಲ, ಗಾಂಧೀಜಿ ವಾಸ ಮಾಡ್ತಾ ಇದ್ದದ್ದು. ನೆಕ್ಸ್ಟ್ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಗಾಂಧೀಜಿಯ ಕ್ಷಣಗಳೇನಿದೆ ಆ ಕ್ಷಣಗಳನ್ನು ಸೆರೆ ಹಿಡಿದಿದ್ರಲ್ಲ, ಎಲ್ಲೇ ಸೆರೆ ಹಿಡಿದಂಥ ಕ್ಷಣಗಳನ್ನು ಮತ್ತು ಅವರು ಅಕ್ಷರಗಳು, ಅವ್ರ ಲಿಪಿಗಳು, ಅವ್ರು ಓದುತ್ತಿದ್ದಂಥ ಪುಸ್ತಕಗಳು, ವಸ್ತುಗಳು, ಅಲ್ಲಿ ಭೇಟಿ ಕೊಟ್ಟಂಥ ವ್ಯಕ್ತಿಗಳು ಎಲ್ಲದನ್ನು ಸೇರಿ ಫೋಟೋದಲ್ಲಿ ಏನು ಸೆರೆ ಹಿಡಿದಿದ್ರು ಅಲ್ಲಿ. ಅದಾದಮೇಲೆ ನಾವು ವಿಚಾರ್ ಅಂತೇಳಿ ಒಂದು ಮ್ಯೂಸಿಯಮ್ಮು, ಪಾತ್ರೆಗಳ ಮ್ಯೂಸಿಯಮ್, ಅದ್ಭುತವಾದ ಮ್ಯೂಸಿಯಮ್ಮು, ಅಲ್ಲಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಎಲ್ಲರೂ ಭೇಟಿ ಕೊಡಬೇಕು. ಸಬರಮತಿನ ಎಷ್ಟು ಆಸಕ್ತಿಯಿಂದ ನಾವು ಹೆಮ್ಮೆಯಿಂದ ನೋಡ್ತೀವೋ ಹಾಗೆ ಇದನ್ನು ಸಹ ಹೆಮ್ಮೆಯಿಂದ ನೋಡೋಂಥ ಒಂದು ಇದು ಜಾಗ ಇದು. ಹಾಗಾಗಿ ಅಲ್ಲಿ ಭೇಟಿ ಕೊಟ್ಟಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅದಾದಮೇಲೆ ನಾವು ಅಹಮದಾಬಾದ್ ಸಿಟಿನ ನೋಡ್ಲಿಕ್ಕೆ ಹೋದ್ವಿ. ಕೋಟೆ ಎಲ್ಲ ಕಡೆ ಬಿದ್ದೋಗಿದೆ, ಅಲ್ಲಲ್ಲಿ ದ್ವಾರಗಳು ಮಾತ್ರ ಉಳಿಸಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇಷ್ಟೇನ ಇರೋದು ಕೋಟೆಗಳು ಇದು ಅಂತೇಳಿ ಅನಿಸುತ್ತೆ. ಅಲ್ಲಿಯ ವಿಶೇಷವಾಗಿರೋಂಥ ನಾವು ರಬಡಿ ತಿಂದ್ವಿ ಮತ್ತು ಇನ್ನೊಂದೆರಡು ಸ್ವೀಟ್ಗಳನ್ನ ತಿಂದ್ವಿ. ರಸಗುಲ್ಲ ಸೇವನೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮಾರ್ಕೆಟ್ ಅಂತೂ ವಿಪರೀತ ದೊಡ್ಡದಿತ್ತು. ಜನಜಂಗುಳಿ ತುಂಬೋಗಿತ್ತು ಆ ಜಾಗದಲ್ಲಿ. ಅದನ್ನೆಲ್ಲ ನಾವು ನೋಡಿಕೊಂಡು ಬಂದ್ವಿ, ಎಂಜಾಯ್ ಮಾಡಿದ್ವಿ ಅಲ್ಲಿನ ಅಡುಗೆಗಳನ್ನ, ಸ್ವೀಟ್ಗಳನ್ನೆಲ್ಲ. ಇದು ವಿಚಾರ ಸಂಕಿರಣದ ಒಂದು ಭಾಗ, ಎಂಟ್ರೆನ್ಸಲ್ಲಿರೋ ತೋರಣಗಳನ್ನ ಕಟ್ಟಿರೋ ಅಂಥದ್ದು. ಹಾಗೆ ಅಲ್ಲೆಲ್ಲ ನೋಡಲೇಬೇಕಾಗಿರೋಂಥ ಮತ್ತೊಂದು ಅಂತಂದರೆ ವಾವ್ ಬಾವಿ ಅಂತೇಳಿ ಕರಿತೀವಿ, ಬಾವಡಿ ಅಂತೇಳಿ ಕರೀತಾರೆ. ಆ ಜಾಗನ ಪ್ರತಿಯೊಬ್ಬರು ಸಹ ನೋಡಬೇಕಾಗತ್ತೆ. ತುಂಬ ವಿಶೇಷವಾದ ಬಾವಿ ಅದು. ಹಾಗಾಗಿ ಗುಜರಾತ್ನ ಇಷ್ಟು ಕ್ಷಣಗಳನ್ನು ಸೆರೆ ಹಿಡಿದಂಥ ಒಂದು ಕ್ಷಣ.